JDSನ ರಾಜ್ಯಾಧ್ಯಕ್ಷರು ಹಾಗೂ ಮಂಡ್ಯದ ಅಭ್ಯರ್ಥಿಯಾಗಿರುವಂತಹ ಕುಮಾರಣ್ಣವರ ಪರವಾಗಿ ನಾಗಮಂಗಲದಲ್ಲಿ ನಡೀತಾ ಇರುವಂತಹ ಚುನಾವಣಾ ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೀನಿ. ಕುಮಾರಣ್ಣವರ ಸುಪುತ್ರರು ಹಾಗೂ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿಯವರು, ಇಲ್ಲಿನ ಮಾಜಿ ಶಾಸಕರು, ಹಿರಿಯ ನೇತಾರರು ಆಗಿರುವಂಥ ಸುರೇಶ್ ಗೌಡ್ರು, ಅನ್ನದಾನಿ ಗೌಡ್ರು, ನಾವೆಲ್ಲ ಭಾಗಿಯಾಗ್ತಾ ಇದ್ದೀವಿ. ನಿಶ್ಚಿತವಾಗಿಯೂ ಈ ಸಾರಿ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಣ್ಣ ಗೆದ್ದು ಕೇಂದ್ರದಲ್ಲಿ ಒಳ್ಳೆಯ ಖಾತೆಯನ್ನು ಪಡೆದು ಸಚಿವರಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ರಾಜ್ಯಕ್ಕೆ ಹಲವಾರು ವಿಚಾರಗಳಲ್ಲಿ ಕೇಂದ್ರದಿಂದ ಸ್ಪಂದನೆಯನ್ನು ಅವ್ರ ಮುಖಾಂತರವಾಗಿ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇದೆ. ಮಂಡ್ಯದ ಜನನೂ ಕೂಡ ಉತ್ಸುಕರಾಗಿದ್ದಾರೆ. ಯಾಕೆಂತಂದರೆ ಅಂಬರೀಷ್ ಅಣ್ಣ ನಂತರ ಒಂದು ಕೇಂದ್ರ ಸಚಿವ ಸ್ಥಾನ ಮಂಡ್ಯಕ್ಕೆ ಸಿಕ್ಕಿಲ್ಲ. ಈ ಸರಿ ನಿಶ್ಚಿತವಾಗಿ ಸಿಗುತ್ತೆ. ಕಾಂಗ್ರೆಸ್ಸಿನಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಆದರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಗೆಲ್ಲುವಂಥದ್ದೇ 30-40 ಅನ್ನೋ ಭಾವನೆ ಇದೆ. ಅಪೋಸಿಷನ್ನಲ್ಲಿ ಕೈಕಟ್ಟಿ ಕೂತ್ಕೊಳ್ಳುವಂತಹ ಜಾಗದಲ್ಲಿ ಒಬ್ಬ MP ಕಳಿಸೋದಕ್ಕಿಂತ ಆಡಳಿತ ಪಕ್ಷದ ಸಾಲಿನಲ್ಲಿ ಕೂತ್ಕೊಂಡು ಒಬ್ಬ ಸಚಿವರನ್ನ ಕೊಡುವಂಥದ್ದು ಮಂಡ್ಯಕ್ಕೆ ಮತ್ತು ಕರ್ನಾಟಕಕ್ಕೆ ಒಳಿತು ಅನ್ನೋ ಭಾವನೆ ಮಂಡ್ಯದ ಜನಕ್ಕೆ ಇದೆ. ನಿಶ್ಚಿತವಾಗಿಯೂ ಕುಮಾರಣ್ಣನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಹಳೆ ಮೈಸೂರು ಭಾಗ, ಚಾಮರಾಜನಗರ ಎಲ್ಲ ಸೇರಿದಂತೆ ಇಲ್ಲಿ ಬಿಜೆಪಿ ಪ್ರಬಲವಾಗಿ ಅಂದರೆ ಅಭ್ಯರ್ಥಿಗಳನ್ನ ಗೆಲ್ಲಿಸೋ ಮೂಲಕ ಸಿದ್ದರಾಮಯ್ಯನವ್ರನ್ನ ಗರ್ವ ಭಂಗ ಮಾಡಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತಾರೆ. ಇದು ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಡುವಂಥ ಚುನಾವಣೆ. 2004 ನಂತರ 2024ವರೆಗೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದ ಜನತೆ BJPಗೆ ಕೊಡ್ತಾ ಬಂದಿದ್ದಾರೆ. ಈ ಸರಿ BJP ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಂದು ಪ್ರಬಲವಾದ ಶಕ್ತಿಯಾಗಿರುವಂತಹ JDS ಎರಡು ಮೈತ್ರಿನ ಮಾಡಿಕೊಂಡಿದೆ. ಹಾಗಾಗಿ ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ಲುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಹೋಗಿದ್ದೀವಿ. ನಮಗೆ ಇಲ್ಲಿ ಸಿದ್ದರಾಮಯ್ಯನವರಾಗಲಿ ಬೇರೆ ವಿಚಾರಗಳಲ್ಲಿ ಅಪ್ರಸ್ತುತ. ದೇಶಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು. ಕರ್ನಾಟಕದಿಂದಲೂ ಕೂಡ 28ಕ್ಕೆ 28 ಸಂಸದರನ್ನು ನಾವು ಮೈತ್ರಿಯಿಂದ ಆರಿಸಿ ಕಳಿಸ್ಕೊಡ್ಬೇಕು. ಕುಮಾರಣ್ಣ ಕೇಂದ್ರಕ್ಕೆ ಹೋಗಿ ಒಂದು ಒಳ್ಳೆಯ ಖಾತೆಯನ್ನು ಪಡೆದು ಕರ್ನಾಟಕಕ್ಕೆ ಹಲವಾರು ವಿಚಾರಗಳಲ್ಲಿ ನ್ಯಾಯವನ್ನು ಕೊಡಬೇಕು. ಇದಷ್ಟೇ ನಮ್ಮ ಮುಂದಿರುವಂಥ ಗುರಿ. ನಾವು ಸಿದ್ದರಾಮಯ್ಯರನ್ನು ಯೋಚನೆ ಮಾಡ್ತಿಲ್ಲ. ಇದು ಅಸೆಂಬ್ಲಿ ಚುನಾವಣೆ ಅಲ್ಲ. ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರದ್ದು 2,000 ರೂಪಾಯಿ ಉಚಿತವಾದಂತಹ ಬಸ್ ಪಾಸು ಈ ಥರ ವಿಚಾರಗಳಿಗೆ ಜನ ಓಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಮುಗಿದೋಗಿದೆ. ಇವತ್ತು ಕೇಂದ್ರಕ್ಕೆ ಒಂದು ಒಳ್ಳೆಯ ನಾಯಕತ್ವ ಬೇಕು. ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ನಾಯಕತ್ವ ಬೇಕು. ಹಾಗೆ ಕರ್ನಾಟಕದಿಂದಲೂ ಕೂಡ ಕುಮಾರಣ್ಣನಂತಹ ಅನುಭವಿಗಳು, ನುರಿತ ರಾಜಕಾರಣಿ, ರಾಜ್ಯವನ್ನು ಮುನ್ನಡೆಸಿದಂತಹ ವ್ಯಕ್ತಿ ಆಯ್ಕೆಯಾಗಿ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.